ಇನ್ನು ಜಾತಿ ಜನಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಹುಶಃ ಇದೇ ಮೊದಲ ಬಾರಿಗೆ HD ದೇವೇಗೌಡರು ನೇರವಾಗಿ ಜಾತಿ ಜನಗಣತಿ ಬಗ್ಗೆ ಮಾತನಾಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಜನಗಣತಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು, ಕಾಂಗ್ರೆಸ್ನ ಕೆಲ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥ ಜಾತಿ ಜನಗಣತಿಗೆ ದೇವೇಗೌಡರು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಒಳ ಮೀಸಲಾತಿ ವಿಚಾರಕ್ಕೂ ಕೂಡ ಸರ್ವೆ ತುಂಬ ಜೋರಾಗಿ ನಡೀತಾ ಇದೆ. ಹಾಗಾದರೆ ಈ ಸರ್ವೆ ವಿಚಾರ ಇರ್ಬೋದು, ಮೀಸಲಾತಿ ವಿಚಾರ ಇರ್ಬೋದು, ಜಾತಿ ಜನಗಣತಿ ವಿಚಾರ ಇರ್ಬೋದು, ಏನಾಗ್ತಾ ಇದೆ ನೋಡೋಣ ಬನ್ನಿ ಈ ಸ್ಟೋರಿಯಲ್ಲಿ. ಜಾತಿಗಣತಿ ಮತ್ತು ಒಳ ಮೀಸಲಾತಿ ವಿಷಯಗಳ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಇದೇ ವಿಚಾರ ಇಟ್ಕೊಂಡು ಬಿಜೆಪಿ, ಕಾಂಗ್ರೆಸ್ ನಾಯಕರು ಮಾತಿನ ಕದನಕ್ಕೆ ಇಳಿದು ಬಿಟ್ಟಿದ್ದಾರೆ. ಜಾತಿಗಣತಿ ಸಂಘರ್ಷ, ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಪತ್ರ. ಸರ್ವಪಕ್ಷ ಸಭೆ ಕರೆಯುವಂತೆ ಪ್ರಧಾನಿ ಮೋದಿಗೆ ಖರ್ಗೆ ಆಗ್ರಹ. ಜಾತಿಗಣತಿ ಎಂಬ ಮಹಾಯುದ್ಧದ ಸರಣಿ ಮುಗಿಯುತ್ತಲೇ ಇಲ್ಲ. ಯಾವಾಗ ಕರ್ನಾಟಕದಲ್ಲಿ ಜಾತಿಗಣತಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ವರದಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತೋ, ಬಿಜೆಪಿ, ಕಾಂಗ್ರೆಸ್ ನಾಯಕರು ಮಾತಿನ ಮಲ್ಲಯುದ್ಧಕ್ಕೆ ಇಳಿದ್ರು. ಆಗ್ಲೇ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿತ್ತು. ಜನಗಣತಿ ಜೊತೆಗೆ ಜಾತಿಗಣತಿ ನಾವೇ ಮಾಡುತ್ತೇವೆ ಅಂತ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿತ್ತು. ಇದೇ ವಿಷಯವಾಗಿ ಕಾಂಗ್ರೆಸ್ ಕೂಡ ಸ್ವಾಗತ ಮಾಡಿ ಕ್ರೆಡಿಟ್ ಕಾದಾಟಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಜಾತಿಗಣತಿ ಕುರಿತಂತೆ ಸರ್ವಪಕ್ಷದ ಸಭೆ ಕರೆಯುವಂತೆ ಮನವಿ ಮಾಡಿದ್ದಾರೆ. ಸರ್ವಪಕ್ಷ ಸಭೆ ಕರೆಯಬೇಕು. ಕೇಂದ್ರ ಸರ್ಕಾರದ ಉದ್ದೇಶಿತ ಜಾತಿ ಸಮೀಕ್ಷೆಗೆ ತೆಲಂಗಾಣ ಮಾದರಿಯನ್ನು ಬಳಸಿಕೊಳ್ಳಬೇಕು. ಮೀಸಲಾತಿಗೆ 50% ಮಿತಿಯನ್ನು ತೆಗೆದುಹಾಕಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ SC, ST ಮತ್ತು OBCಗಳಿಗೆ ಮೀಸಲಾತಿ ಒದಗಿಸುವ ಸಂವಿಧಾನದ ವಿಧಿ 15 ಅನ್ನು ತಕ್ಷಣ ಜಾರಿಗೆ ತರಬೇಕು. ಜಾತಿ ಜನಗಣತಿ ಕುರಿತಂತೆ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಾತುಕತೆ ನಡೆಸಬೇಕು. ನಮ್ಮ ಸಮಾಜದ ಹಿಂದುಳಿದವರು, ತುಳಿತಕ್ಕೊಳಗಾದವರು ಮತ್ತು ಅಂಚಿನಲ್ಲಿರುವ ವರ್ಗಗಳ ಹಕ್ಕುಗಳನ್ನು ಜಾತಿ ಜನಗಣತಿಯಂತಹ ಯಾವುದೇ ಕಾರ್ಯ ವಿಭಜನೆ ಎಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಪರಿಗಣಿಸಬಾರದು ಎಂದು ತಿಳಿಸಿದ್ದಾರೆ. ನಮ್ಮದು ಮಹಾನ್ ರಾಷ್ಟ್ರ ಮತ್ತು ವಿಶಾಲ ಹೃದಯದ ಜನರು ಯಾವಾಗಲೂ ತುರ್ತು ಸಂದರ್ಭದಲ್ಲಿ ಒಂದಾಗಿ ಬರುತ್ತಾರೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ನಡೆದ ಹೇಡಿತನದ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ದೇಶದ ಜನತೆ ತೋರಿದ ಒಗ್ಗಟ್ಟನ್ನು ನಾವು ಕಾಣಬಹುದು. ಜಾತಿ ಜನಗಣತಿಯನ್ನು ಸಮಗ್ರವಾಗಿ ನಡೆಸುವುದು ಅತ್ಯಗತ್ಯ ಎಂಬುದನ್ನು ಕಾಂಗ್ರೆಸ್ ನಂಬಿದೆ. ಈ ವೇಳೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ, ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಜಾತಿಗಣತಿ, ಒಳ ಮೀಸಲಾತಿ ಕುರಿತು ರಾಜ್ಯ ಬಿಜೆಪಿ ಸಭೆ. ಇಷ್ಟೆಲ್ಲದರ ನಡುವೆ ಒಳ ಮೀಸಲಾತಿ ಮತ್ತು ಜಾತಿಗಣತಿ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರು ಇವತ್ತು ಮಹತ್ವದ ಸಭೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕರ ಸಭೆ ಮಾಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ OBC ಶಾಸಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಜಾತಿಗಣತಿ ಮತ್ತು ಮೀಸಲಾತಿ ವಿಚಾರಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆ ನಡೆಸಿದ್ರು. ಸಿದ್ದರಾಮಯ್ಯನವರು 2013-14ರಲ್ಲಿ ಮುಖ್ಯಮಂತ್ರಿಗಳು ಇದ್ದಾಗ 2015ರಲ್ಲೇ ಕಾಂತರಾಜ್ ವರದಿಯನ್ನು ತರಿಸಿಕೊಂಡು ಅದನ್ನು ಸ್ವೀಕಾರವನ್ನು ಕೂಡ ಮಾಡಲಿಲ್ಲ. ಹಿಂದುಳಿದ ವರ್ಗಗಳ ಶೈಕ್ಷಣಿಕ, ಸಾಮಾಜಿಕ ವರದಿಯನ್ನು ಮಾಡಿಸ್ತೇವೆ ಅಂತ ಹೇಳಿ ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಬಣ್ಣವನ್ನು ಕೊಟ್ಟು ಕಾಂತರಾಜ್. ಈರಣ್ಣ ಬಸವ, TV9 ಬೆಂಗಳೂರು.